ಎಲ್ಲರಿಗೂ ನಮಸ್ಕಾರ. ಇವತ್ತು ಕರಾವಳಿಯಲ್ಲಿ ಹೆಚ್ಚಾಗಿ ಫಂಕ್ಷನ್ನಲ್ಲಿ ಒಂದು ಮೊಟ್ಟೆ ಫ್ರೈ ಮಾಡ್ತಾರೆ. ಹೆಚ್ಚಾಗಿ ಇದು ನಮ್ಮದು ಸೀಮಂತದ ಫಂಕ್ಷನ್, ಅಂದರೆ ಬಯಕೆ ಅಂತ ಏನು ನಾವು ಕರಿತೇವೆ. ಹೆಣ್ಣು ಮಕ್ಕಳಿಗೆ ಈ 7 ತಿಂಗಳಲ್ಲಿ ನಾವು ಒಂದು ಶುಭ ಕಾರ್ಯವನ್ನು ಮಾಡ್ತೇವೆ. ಆಗ ಹೆಚ್ಚಾಗಿ ಒಂದು ಮೊಟ್ಟೆಯ ಪದಾರ್ಥ, ಅಂದರೆ ಅದು ಮೊಟ್ಟೆಯ ಫ್ರೈ ಸೈಡ್ ಡಿಶ್ ಆಗಿ ಅದನ್ನು ನಾವು ಮಾಡ್ತೇವೆ. ಹಾಗಿರುವಾಗ ಅದೇ ರೀತಿಯಲ್ಲಿ ಬರುವಂತಹ ಒಂದು ಮೊಟ್ಟೆಯ ಸೈಡ್ ಡಿಶ್ ಇವತ್ತು ನಾನು ಮಾಡಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಮೊಟ್ಟೆಯ ಒಂದು ಫ್ರೈ ಹೇಗೆ ಮಾಡೋದೆಂದು ನೋಡೋಣ. ನಮಸ್ತೆ ಮಿತ್ರರೇ, ನೋಡಿ 3 ಮೊಟ್ಟೆ ಬೇಯ್ತಾ ಉಂಟು. ಇವತ್ತು ಮೊಟ್ಟೆಯಿಂದ ಒಂದು ರೆಸಿಪಿ ಮಾಡೋಣ. ಅದು ಸಹ ಸಿಂಪಲ್ ರೆಸಿಪಿ. ಹೆಚ್ಚಾಗಿ ಫಂಕ್ಷನ್ಗಳಲ್ಲಿ ಸಿಂಪಲ್ ಆಗಿ ಮೊಟ್ಟೆ ಫ್ರೈ ಇರ್ತದೆ. ಅದನ್ನು ಹೇಗೆ ಮಾಡೋದೆಂದು ನೋಡುವ. ಬಹಳ ಟೇಸ್ಟಿಯಾಗಿ ಬರ್ತದೆ ಮತ್ತು ಒಂದು ಪಕ್ಕನೆ ಮಾಡುವಂತಹದ್ದು, ಒಂದು ಸೈಡ್ ಡಿಶ್ ಆಗಿ ಯೂಸ್ ಮಾಡುವ. ಈಗ 3 ಮೊಟ್ಟೆ ಬೇಯಲಿಕ್ಕಿಡುವಾಗ ನಾನು ಅದಕ್ಕೆ 1 ಕಲ್ಲಿನಷ್ಟು ಉಪ್ಪನ್ನು ಹಾಕಿದ್ದೇನೆ. ಈಗ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ನೋಡಿ. 2 ಬ್ಯಾಡಗಿ ಮೆಣಸು, ಇದು 1 ಸಹ ತಗೊಳ್ಬೋದು ನೀವು ಬೇಕಿದ್ರೆ. ಇಲ್ಲಿ 1 ಚಮಚದಷ್ಟು ಈ ಪೆಪ್ಪರ್ಕಾರ್ನ್ಸ್ ಕರಿಮೆಣಸು. ಇದೀಗ ಈ ಪೌಡರ್ ನಾನು ಮಾಡಿ ಇಟ್ಕೊಳ್ಳೋದು ಒಂದು 10 ಮೊಟ್ಟೆ ಮಾಡಲಿಕ್ಕೆ ಆಗುವಷ್ಟು ಇಷ್ಟು ಸಾಕಾಗ್ತದೆ. ಇದರಲ್ಲಿ ನಾನೀಗ ಸ್ವಲ್ಪ ಪುಡಿಯನ್ನು ಯೂಸ್ ಮಾಡ್ತೇನೆ, ಯಾಕಂದರೆ ಇಲ್ಲದಿದ್ದರೆ ಅದು ಮಿಕ್ಸಿಯಲ್ಲಿ ಗ್ರೈಂಡ್ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ 1.5 ಚಮಚದಷ್ಟು ನಾನು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಪೆಪ್ಪರ್ಕಾರ್ನ್ಸ್, 1 ಚಮಚದಷ್ಟು ಜೀರಿಗೆ, ಇಷ್ಟು ನಮಗೆ ಮಸಾಲೆಗೆ ಬೇಕು. ಇಲ್ಲಿ 1.5 ಚಮಚದಷ್ಟು ಈ ಮೆಣಸಿನ ಪುಡಿ ತೆಗೆದುಕೊಂಡಿದ್ದೇನೆ. ಅಥವಾ ಚಿಕನ್ ಪೌಡರ್ ಇದ್ದರೆ ಸಹ, ಚಿಕನ್ ಮಸಾಲ ಪೌಡರ್ ಇರ್ತದೆ, ಅದು ತೆಗೊಂಡ್ರೆ ಸಾಕ್ತದೆ. ಆದರೆ ನಾನಿವತ್ತು ಈ ಮೆಣಸಿನ ಪುಡಿ ತೆಗೆದುಕೊಂಡಿದ್ದೇನೆ. ಸ್ವಲ್ಪ 1 ಚಮಚ ನಮಗೆ ಹಳದಿಯ ಪುಡಿ ಬೇಕು, 1 ಟೊಮ್ಯಾಟೊ ಬೇಕು, ಇನ್ನು ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಅರ್ಧ ಚಮಚದಷ್ಟು ಬೇಕು, ಮತ್ತು 1 ಈ ನೀರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳೋಣ, ಸ್ವಲ್ಪ ಕರಿ ಲೀವ್ಸ್. ಈಗ ಮೊದಲಿಗೆ ಇದು ಬೇಯ್ತಾ ಇರುವಾಗ ಇಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಬಾಣಲೆ ಬಿಸಿ ಆಗುವಾಗ 2 ಮೆಣಸು, ಜೀರಿಗೆ, ಕೊತ್ತಂಬರಿ ಮತ್ತು ಕರಿಮೆಣಸು ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಹದಾ ಉರಿಯಲ್ಲಿ ಕರಟಬಾರ್ದು, ಚಂದ ಒಳ್ಳೆ ಫ್ರೈ ಆಗಲಿ. ಅದು ಹದಾ ಉರಿಯಲ್ಲಿ ಇದು ಒಳ್ಳೆ ಘಮ ಬರುವವರೆಗೆ ಇದನ್ನು ಹುರಿದುಕೊಂಡಾಯ್ತು. ಇದನ್ನು ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಇಲ್ಲಿ ತಣ್ಣಗಾಗ್ತಾ ಇರುವಾಗ ನಾವು ಇಲ್ಲೊಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಇದರಲ್ಲಿ ಈ ಒಂದು ಟೊಮ್ಯಾಟೊವನ್ನು ಇದರದ್ದು ಇದನ್ನು ರಫ್ಲಿ ಒಂದು ಚಾಪ್ ಮಾಡಿ ಇದರದ್ದೊಂದು ಪ್ಯೂರಿ ಮಾಡ್ತಿರ್ತೇನೆ. ಇಲ್ಲಿ ನೋಡಿ, ಟೊಮ್ಯಾಟೊ ಪ್ಯೂರಿ ರೆಡಿ ಆಯಿತು. ಇದನ್ನೀಗ ಪಕ್ಕಕ್ಕೆ ಇಟ್ಟುಕೊಳ್ಳೋಣ. ಇಲ್ಲಿ ಇದು ತಣ್ಣಗಾಯಿತು. ಇದನ್ನು ಒಂದು ಪೌಡರ್ ಮಾಡ್ಕೊಂಡು ಬರೋಣ. ನಿಮ್ಮ ಮಿಕ್ಸಿಯಲ್ಲಿ ಇಷ್ಟು ಸ್ವಲ್ಪ ಪೌಡರ್ ಆಗದಿದ್ದರೆ ನಾವೇನು ಮಾಡಬೇಕು ಹೇಳಿದ್ರೆ, ಸ್ವಲ್ಪ ಹೆಚ್ಚು ಮಸಾಲೆಯನ್ನು ಪೌಡರ್ ಮಾಡಿಟ್ಟುಕೊಂಡು ಮಾಡಿದರೆ ಸಹ ಆಗ್ತದೆ. ಇದೀಗ ನಮಗೆ ತುಂಬ ಮಂದಿ ಇರುವಾಗ ತುಂಬ ಪೌಡರ್ ಬೇಕಾಗ್ತದೆ. ನಾವು ಸ್ವಲ್ಪ ಮಂದಿಯಲ್ಲಿ ಇರುವಾಗ ಒಂದು 3 ಮೊಟ್ಟೆ ಎಲ್ಲ ಮಾಡುವಾಗ ಇಷ್ಟು ಸಾಕಾಗ್ತದೆ. ಇದು ಹೆಚ್ಚೇ ಆಗ್ತದೆ. ಇದೊಂದು ನಾನು ಹೇಳಿದರೆ 10 ಮೊಟ್ಟೆಗೆ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. 10 ಅಲ್ಲದಿದ್ದರೆ 6 ಮೊಟ್ಟೆಗಾದರೂ ಇದನ್ನು ಇಷ್ಟನ್ನು ಯೂಸ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಇದನ್ನು ಈಗ ಪೌಡರ್ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಪೌಡರ್ ಆಗಿ ರೆಡಿ ಆಯಿತು. ತುಂಬ ಪೌಡರ್ ಆಗಬೇಕಂತಿಲ್ಲ, ಇಷ್ಟು ತರಿ ಆದರೆ ಸಾಕು. ಇದನ್ನು ಈಗ ಪಕ್ಕಕ್ಕೆ ಇಟ್ಟುಕೊಳ್ಳೋಣ. ಇಲ್ಲಿ ಮೊಟ್ಟೆ ಸಹ ಬೆಂದು ರೆಡಿ ಆಯಿತು. ಇದಕ್ಕೆ ನಾನು ತಣ್ಣೀರನ್ನು ಹಾಕಿಟ್ಟುಕೊಂಡಿದ್ದೇನೆ. ತಣ್ಣೀರು ಹಾಕಿದರೆ ಸಿಪ್ಪೆ ತೆಗಿಲಿಕ್ಕೆ ಬಹಳ ಸುಲಭ ಆಗ್ತದೆ. ಇನ್ನು ಸಿಪ್ಪೆ ತೆಗೆದು ರೆಡಿ ಮಾಡೋಣ. ಈಗ ಮೊಟ್ಟೆಯನ್ನು ನಾವು ಈ 2 ಭಾಗಗಳಾಗಿ ಕತ್ತರಿಸಿಕೊಳ್ಳೋಣ. ಇಲ್ಲಿ ಒಂದು ಪ್ಯಾನನ್ನು ನಾನು ಇಟ್ಟುಕೊಂಡಿದ್ದೇನೆ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ. ಇದೀಗ ನಾವು ಎಷ್ಟು ಮಂದಿಗೆ ಮಾಡ್ತೇವೆ ಅದರ ಪ್ರಕಾರ ನೀವು ಅರ್ಧವಾಗಿ, ಹೆಚ್ಚಾಗಿ ಈ ಫಂಕ್ಷನ್ಗಳಲ್ಲಿ ಹೀಗೆ ಅರ್ಧವಾಗಿ ಕೊಡ್ತಾರೆ ನಮಗೆ. ಅದೇ ರೀತಿಯಲ್ಲಿ ಈಗ ನಾನು ಮಾಡ್ತಿದ್ದೇನೆ. ಇದೀಗ ಬಿಸಿ ಆಯಿತು. ಬಿಸಿ ಆಗುವಾಗ ಇದಕ್ಕೆ 2 ಚಮಚದಷ್ಟು ಈ ಸಣ್ಣ ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ. ಎಣ್ಣೆಯನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಣ್ಣ ಉರಿ, ಸ್ವಲ್ಪ ಸಣ್ಣದಿರಲಿ, 1.5 ಚಮಚದಷ್ಟು ನಮಗೆ ಈ ಮೆಣಸಿನ ಪುಡಿ, 1 ಚಮಚದಷ್ಟು ಹಳದಿಯ ಪುಡಿ ಮತ್ತು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಇದನ್ನು ಸ್ವಲ್ಪ
ಹೀಗೆ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಮೊಟ್ಟೆಗಳನ್ನು ನೋಡಿ ಇದರಲ್ಲಿ ಹೀಗೆ ಇಟ್ಕೊಳ್ಳೋಣ. ಇದೇ ರೀತಿಯಲ್ಲಿ ಮಾಡೋದು ಹೆಚ್ಚಾಗಿ. ಇದನ್ನು ಈಗ ಸ್ವಲ್ಪ ಫ್ರೈ ಮಾಡೋದು, ಮತ್ತು ಉರಿ ಸಣ್ಣದಿರಬೇಕು, ತುಂಬ ದೊಡ್ಡದು ಮಾಡಬಾರ್ದು. ನೋಡಿ ಇದರಲ್ಲಿ ಇದು ಮಿಕ್ಸ್ ಆಗಬೇಕು. ಮಾಡಿಕೊಂಡು ಇನ್ನು 1 ನಿಮಿಷದಲ್ಲಿ ಪುನಃ ಇದನ್ನು ತಿರುವಿ ಹಾಕೊಳ್ಳೋಣ. 1 ನಿಮಿಷ ಸಾಕು. ಈಗ ಪುನಃ ಇದನ್ನು ಹೀಗೆ ಈ ರೀತಿಯಾಗಿ ತಿರುವಿ ಹಾಕೊಂಡು ಸ್ವಲ್ಪ ಈ ಮಸಾಲೆ ಇದರಲ್ಲಿ ಮಿಕ್ಸ್ ಆಗಬೇಕು. ಚೂರು ಬೇಕಿದ್ರೆ ಈಗ ಎಣ್ಣೆಯನ್ನು ಸ್ವಲ್ಪ ಇದರ ಮೇಲಿನಿಂದ ಹೀಗೆ ಹಾಕೊಂಡು ಇದನ್ನೀಗ ಪಕ್ಕಕ್ಕಿಟ್ಕೊಳ್ಳೋಣ. ಇದೀಗ ಮಸಾಲೆ ಎಳೆದುಕೊಳ್ತಿರುವಾಗ ಇಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಬಾಣಲೆಗೆ ಒಂದು 4-5 ಚಮಚಗಳಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ. ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು. ಅದು ಬಿಸಿ ಆಗುವಾಗ ಸ್ವಲ್ಪ ಒಂದು ಇಡೀ ನೀರುಳ್ಳಿ ಬೇಕು ನಮಗೆ. ಕಟ್ ಮಾಡಿಟ್ಕೊಂಡ ನೀರುಳ್ಳಿಯನ್ನು ಒಳ್ಳೆ ಫ್ರೈ ಆಗಬೇಕು ಇದರಲ್ಲಿ. ಅಂದರೆ ಕಂದು ಬಣ್ಣ ಬೇಡ, ಸ್ವಲ್ಪ ಫ್ರೈ ಆದರೆ ಆಯಿತು. ಸ್ವಲ್ಪ ಅದಕ್ಕೆ ನಾವು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ. ಇಷ್ಟು ಟ್ರಾನ್ಸ್ಪರೆಂಟ್ ಆಗುವಾಗ ನಾವು 1 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಿದ್ದೇನೆ. ಇನ್ನು ಏನು ಮಸಾಲ ನಾನು ಇದರಲ್ಲಿ ಮಾಡಿಟ್ಟುಕೊಂಡಿದ್ದೇನೆ ನೋಡಿ, ಇದರಲ್ಲಿ ಇಷ್ಟು ಬೇಡ. ನಾನು ಆಗಲೇ ನಿಮ್ಮ ಹತ್ರ ಹೇಳಿದ್ದೇನೆ, ತುಂಬ ಮಸಾಲೆ ನಮಗೆ ಬೇಡ. ನೋಡಿ ಇದರಲ್ಲಿ 1 ಚಮಚ, 3 ಎಗ್ಗಿಗೆ 1 ಚಮಚದಷ್ಟು ಸಾಕು. ಇಷ್ಟನ್ನು ಹಾಕಿ ಇದನ್ನು ಇದರಲ್ಲಿ ಒಳ್ಳೆ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗಬೇಕು ಇದರದ್ದು ಎಲ್ಲ. ಇನ್ನು ವೀಕ್ಷಕರೇ, ಇಷ್ಟ ಆಗುವಾಗ ಏನು ನಾವು ಈ ಟೊಮ್ಯಾಟೊವಾದ 1 ಟೊಮ್ಯಾಟೊದ ಪ್ಯೂರಿ ಮಾಡಿಟ್ಕೊಂಡಿದ್ದೇವೆ, ಇದನ್ನು ಹಾಕೊಳ್ತಿದ್ದೇನೆ. ಇದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಿದ್ದೇನೆ. ಸ್ವಲ್ಪ ಹಾಕ್ಕೊಳ್ಬೇಕು. ಮೊಟ್ಟೆಯಲ್ಲಿ ಸಹ ನಾವು ಉಪ್ಪನ್ನು ಹಾಕ್ಕೊಂಡಿದ್ದೇವೆ. ಇದು ಒಳ್ಳೆ ಇನ್ನೀಗ ಇದರಲ್ಲಿ ಸ್ವಲ್ಪ ಹಸಿ ವಾಸನೆ, ಇದರದ್ದು ಟೊಮ್ಯಾಟೊದ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೊಳ್ಳೋಣ. ಇಷ್ಟ ಆಗುವಾಗ ಈಗ 1 ಚಮಚದಷ್ಟು ಗರಂ ಮಸಾಲೆ ಪೌಡರನ್ನು ಹಾಕ್ಕೊಳ್ತಿದ್ದೇನೆ. ಇನ್ನು ಈ ಒಂದು ಮಿಕ್ಸಿಗೆ ಒಂದು 1/4 ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಸ್ವಲ್ಪ ಉರಿ ದೊಡ್ಡದು ಮಾಡಿಕೊಂಡು ಇದರಲ್ಲಿ ಇದು ಒಳ್ಳೆ ಆವಿ ಆಗಬೇಕು. ಅಷ್ಟು ತನಕ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಇಷ್ಟ ಆಗುವಾಗ ನೋಡಿ, ಇಷ್ಟು ಡ್ರೈ ಆಗುವಾಗ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಲಿಂಬೆಯ ರಸ ಸಾಕು. ಇಷ್ಟು ಹಾಕಿ ಇನ್ನು ಈ ಮೊಟ್ಟೆಯನ್ನು ನಾವು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ, ಇದನ್ನು ಒಂದೊಂದಾಗಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇನ್ನು ಇದರಲ್ಲೇ ಇದು ಡ್ರೈ ಹಾಕ್ಕೊಳ್ಬೇಕು. ಹೀಗೆ ತಿರುವಿ ಹಾಕಿ 2 ಸರ್ತಿ ಸ್ವಲ್ಪ ನಿಧಾನಕ್ಕೆ ಜಾಗ್ರತೆಯಲ್ಲಿ ಮಾಡಬೇಕು. ಅದರದ್ದು ಹಳದಿಯ ಭಾಗ ಹೊರಗೆ ಬರಬಾರ್ದು. ಹಾಗೆ ಹೀಗೆ ಸ್ವಲ್ಪ ಇದು ಡ್ರೈ ಆಗೋ ತನಕ ಇಟ್ಕೊಳ್ಳೋಣ. ಆಯ್ತು ವೀಕ್ಷಕರೇ, ಆಫ್ ಮಾಡ್ಕೊಳ್ಳೋಣ. ಈಗ ಮೇಲಿನಿಂದ ಸ್ವಲ್ಪ ಕೊತ್ತಂಬರಿಯ ಸೊಪ್ಪು ಉದುರಿಸಿದರೆ ರುಚಿಯಾದ ಹಾಗೂ ಶುಚಿಯಾದ ನಮ್ಮ ಮೊಟ್ಟೆಯ ಫ್ರೈ ರೆಡಿ ಆಯ್ತು ನೋಡಿ. ಹೀಗೆ ಗಶಿ ಸ್ವಲ್ಪ ಬರಬೇಕು ನಮಗೆ, ಬಹಳ ರುಚಿಯಾಗಿ ಬರ್ತದೆ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಬರುವಾಗ ಇದು ಬಹಳ ಚೆನ್ನಾಗಿ ಬರ್ತದೆ ನೋಡಿ. ಟೊಮೆಟೊ ತುಂಬ ಹುಳಿ ಇದ್ದರೆ ನಾವು ಈ
ಲಿಂಬೆ ಹುಳಿ ಹಾಕುವ ಅಗತ್ಯ ಇಲ್ಲ. ಆ್ಯಪಲ್ ಟೊಮೆಟೊ ತೆಗೆದುಕೊಂಡ್ರೆ ನಾವು ಲಿಂಬೆ ಹುಳಿ ಅಗತ್ಯ ಉಂಟು. ಹಾಗಾದರೆ ನೋಡಿದ್ರಲ್ಲ, ಈ ಗಶಿ ಸಹ ತುಂಬ ಚೆನ್ನಾಗಿರ್ತದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸುಲಭ ರೀತಿಯಲ್ಲಿ ಪಟಪಟನೆ ಆಗುವಂತಹ ಒಂದು ಮೊಟ್ಟೆಯ ರೆಸಿಪಿ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.